ಈ ತರ ಕಲ್ಲು ಭೂಮಿ ಕಲ್ಲು ತೆಗದ ಹೊರಗೆ ಹೋಗದ ಇವತ್ತ ಬಂಗಾರ ಅಂತ ಬೆಳೆ ಬೆಳೆಯತನು. ಯಾರ ರೈತರ ಕಲ್ಲು ಐತೇಳಿ ಹಂಗ ಬಿಡಾಕ್ ಹೋಗ್ಬೇಡ್ರಿ. ಎಲ್ಲಾರು ಈ ತರ ನನ್ನಂಗ ಕೃಷಿ ಮಾಡಿ ಸಾಧನೆ ಮಾಡ್ರಿ, ಇಂಪ್ರೂವ್ ಆಗ್ರಿ. ಅಂದ್ರ ನಮ್ ಇಲ್ಲಿ ಕೂಡದಾಗ ಏನ್ ಮಾಡಾರ, ಈ ಕಲ್ಲು ಜಮೀನ್ ಏನ್ ಮಾಡಾರ ಅಂದ್ರ ನಮಗ ಆದ್ರೂ ಇಲ್ಲ ಜಮೀನ್ ಭೂಮಿ ತಾಯಿ ಯಾವತ್ತಿದ್ರು ನಮಗ ಕೆಡ್ಸಂಗಿಲ್ಲ. ಸಾಲಿಗೆ 5 ಫುಟ್ ರೀ, ಗಿಡದಿಂದ ಗಿಡಕ್ಕೆ 3 ಫುಟ್ ರೀ, 2 ಬೀಜ ಹಾಕ್ಬೇಕ್ರಿ. ಕಂಪಲ್ಸರಿ ಮಲ್ಚಿಂಗ್ ಪೇಪರ್ ಡ್ರಿಪ್ ಮಾಡೋದ್ರಿಂದ ಬೆಳೆ ಚೆನ್ನಾಗಿ ಬರ್ತೈತಿ. ಮತ್ತ ಡ್ರಿಪ್ ಮಾಡೋದ್ರಿಂದ ಅಂತರ್ಜಲನು ನಮ್ದು ಹೊರಗಡೆ ವೇಸ್ಟ್ ಆಗಂಗಿಲ್ಲ. ನಮಸ್ಕಾರ ಅಂತಂದ್ರೆ ನಾನು ಈ ಗೋಕಾಕ್ ಬರುವಂತ ಈ ಕೊಣ್ಣೂರು ಗ್ರಾಮದಲ್ಲಿ ಇದ್ದೀನಿ. ಇಲ್ಲಿ ಅವರು ವಿಶೇಷವಾದ ರೈತರು ಅದಾರ. ಈ ರೈತರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ತಗೋಣ. ಮತ್ತೆ ಈ ಒಂದಷ್ಟು ಕಲ್ಲು ಭೂಮಿ ತಗೊಂಡು ಇವರೊಂದು ಕೃಷಿ ಮಾಡ್ತಾ ಇದಾರೆ. ಇಲ್ಲಿ ಆ ಕಲ್ಲು ಭೂಮಿಯನ್ನು ಹೆಂಗೆ ಡೆವಲಪ್ಮೆಂಟ್ ಅಥವಾ ಹಿಂದಿನ ಪರಿಶ್ರಮ, ಅವ್ರ ಕಷ್ಟ ಯಾವ ಥರ ಇತ್ತು, ಇಲ್ಲಿ ಬಂದ ಜಮೀನು ತಗೋಕ್ಕಿಂತ ಮೊದಲು ಅವ್ರು ಯಾವ ಥರ ವಿಚಾರ ಮಾಡಿ ಇಲ್ಲಿ ಬಂದರು ಎಲ್ಲವನ್ನು ಕಂಬ್ರಿ. ನಮಸ್ತೆ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು? ನನ್ನ ಹೆಸರು ಬಸವರಾಜ ನಾಗಣ್ಣವ್ರ ಐತಿ. ಹಾಂ ಸರ್. ಸರ್, ಇಲ್ಲಿ ಎಷ್ಟು ಜಮೀನು ಆಕೈತಿ ಸರ್? ಏನ್ ಸರ್ ಜಮೀನು ಎಷ್ಟೈತಿ ಸರ್? ಇಲ್ಲಿ ಜಮೀನು 5 ಎಕರೆ ಐತಿ ಸರ್. 5 ಎಕರೆ. 5 ಎಕರೆ. 5 ಎಕರೆ ತಗೊಂಡವ್ರಿ. 5 ಎಕರೆ ಜಮೀನು ಎತ್ತ ಹಿಂಗ್ ಗುಡ್ಡ ಪ್ರದೇಶ? ಎಲ್ಲಾ ಗುಡ್ಡ ಪ್ರದೇಶ ಏನೈತಿಲ್ಲ, ಎಲ್ಲಾ ಸರೌಂಡಿಂಗ್ ಇಲ್ಲ, 500 ಎಕರೆ ಎಲ್ಲಾ ಗುಡ್ಡ ಐತ್ರಿ. ಇದ್ ನಾವ ಬಂದ್ ಇಲ್ಲಿ 5 ಎಕರೆ ಜಮೀನು ಖರೀದಿ ತಗೊಂಡು ಇಲ್ಲಿ ಇದನ್ನ ಕಲ್ಲು ಎಬಿಸಿ, ಇದನ್ನ JCB ಮುಖಾಂತರ, ಟ್ರ್ಯಾಕ್ಟರ್ ಮುಖಾಂತರ ಎಬಿಸಿ ಎಲ್ಲಾ ಪರಿಶ್ರಮ, ಎಲ್ಲಾ ಕಲ್ಲು ನಮ್ಮ ನೋಡ್ರಿ ಎಲ್ಲಾ ಎಬಿಸಿದ್ವಿ. ಎಲ್ಲ ಇದೆಲ್ಲ ಅದ ಪ್ಲಾಟ್ ಅಲ್ಲಿ ಮಾಡ್ಯಾವ್ರಿ. ಇದು ಕಲ್ಲು JCB ಎದ್ದವ್ರಿ ನಿಲ್ರಿ? JCB ಎಳ್ದು ಅಂತಾವ್ ಇದ್ದವ್ರಿ, ಅವ್ನ್ ಪ್ಲಾಸ್ಟಿಕ್ ಮಾಡಿ ತಗದವ್ರಿ. ಮತ್ತ JCB ಎಳುಲೆ JCB ಎಬ್ಸಿವ್ರಿ. ಅದಕ್ಕಿಂತ ಸಣ್ಣದು ಟ್ರ್ಯಾಕ್ಟರ್ ಎಬ್ಸಿವ್ರಿ. ಟ್ರ್ಯಾಕ್ಟರ್ ಎಬ್ಸಿ ಹೊಲ ಮಾಡ್ಯಾವ್ರಿ. ಸರಿ, ಕಲ್ಲು ಭೂಮಿ ತಗೋಗಿ ಮತ್ತೆ ಯಾರ ತಗೊಂಡಿದ್ರ ಅಥವಾ ನೀವು? ಇಲ್ಲಿ ಯಾರು ತಗೊಂಡಿದ್ರಿ ಎಲ್ಲ ಸರ್, ಎಲ್ಲಾ 500 ಎಕರೆ ಇಲ್ಲಿ ಯಾರು ಇಲ್ಲ. ಇಲ್ಲಿ ಕುಡಿಯಾಕ ನೀರ್ ಇದ್ದಿಲ್ಲ. ನಾವ ಈ ಫಸ್ಟ್ ಈ ಜಮೀನಿಗೆ ಬಂದಾಗ್ರಿ ಆ ತೆಳಗಡೆ ಬೇರೆದವ್ರ ತೋಟಕ್ಕೆ ಹೋಗಿ ನೀರ್ ತಗೊಂಬಂದ್ ಇಲ್ಲಿ ಕುಡದ್ ಕೆಲಸ ಮಾಡಿದ್ವಿ. ಇಲ್ಲಿಂದ ಅರ್ಧ ಕಿಲೋಮೀಟರ್ ಹೋಗಿ ನೀರ್ ತಗೊಂಬಂದಿವ್ರಿ ನಾವು ಕುಡಿಯಾಕ. JCB ಎರಡು ಕೆಲಸ ಮಾಡ್ತಾನ. ಇದೊಂದ್ 2-3 ತಿಂಗಳು ಐತ್ರಿ ಸರ್. ಈ ದೊಡ್ಡ ದೊಡ್ಡ ಬಂಡಿಗಳು ಎಲ್ಲ ತೆಗದ್ ಕಿಶಿಂದ ಕೃಷಿ ಮಾಡಿದ್ರಿ. ಮತ್ತೆ ಇಲ್ಲಿ ನೀರಾವರಿ ಮಾಡ್ಕೊಳ್ರಿ ಸರ್? ನೀರು ಬೋರ್ವೆಲ್ ಕೊಡ್ದೇವ್ರಿ ಸರ್. 800-800 ಫುಟ್ ಕೊಡ್ದೇವ್ರಿ. 800 ಫುಟ್? 800 ಫುಟ್ ಸರ್. ಬೋರ್ಡಾಗ ನೀರ್ ಹತ್ತಿಲ್ಲ ಅಂತ ಏನ್ ನಮ್ ದೇವ್ರ ಆಟ್ರಿ ಹೆಣ್ಬಾರ ಒಟ್ ಹಂಗ ಇದ್ ಮಾಡಿ ಅದನ್ನ ಧೈರ್ಯ ಮೇಲೆ ಹೊಡೆದು ದೇವ್ರ ಪುಣ್ಯದಿಂದ ಚಲೋ ಆಗೈತಿ ನೀರ್. ಈಗೆಲ್ಲ ನೀರಾವರಿ ಮಾಡ್ಕೊಂಡು ನೀರ ಎಲ್ಲ 5 ಎಕರೆ ಎಲ್ಲ ನೀರಾವರಿ ಆಗೈತ್ರಿ. ಆ ಟೈಪ್ ನೀರ್ ಆಗೈತಿ ಸರ್. ಮೊದಲ ಕಲ್ಲು ಭೂಮಿ ತೊಂದ್ರಿ, ಈಗ ಹೆಂಗ ಅನ್ಸಾಯ್ತಿ ಎಲ್ಲ ತೋಟ? ಈಗ ಚಲೋ ಐತ್ರಿ, ಚಲೋ ಅನ್ಸಾಯ್ತ್ರಿ. ಏನ್ ಬೆಳೆಗಳು ಬೆಳೆಯತ್ರಿ ಈಗ? ಕಬ್ಬ್ ಮಾಡೇವ್ರಿ, ಹೀರಿ ಮಾಡೇವ್ರಿ, ಟೊಮೆಟೊ ಮಾಡಿದ್ವು, ಕ್ಯಾಪ್ಸಿಕಮ್ ಮಾಡೇವ್ರಿ, ಪಾಲಿ ಹೌಸ್ 1 ಎಕರೆ ಮಾಡಿ ಅದ್ರೊಳಗೆಲ್ಲ ಕ್ಯಾಪ್ಸಿಕಮ್ ಬೆಳೆದವ್ರಿ ಪಾಲಿ ಹೌಸ್ ಒಳಗ್ರಿ. ಬೆಳೆ ಬೆಳೆಯತ್ರಿ ಈಗ? ಹ್ಞೂ ಸರ್. ಮಣ್ಣು ಎಷ್ಟು ಟ್ರಿಪ್ ತಂದ ಹೋದ್ರಿ? ಮಣ್ಣ ಒಂದ್ 400-500 ಟ್ರಿಪ್ ತಂದ ಹೋದ್ರಿ. 400-500 ಟ್ರಿಪ್ ಎಲ್ಲಿ ಸರ್? ಇದ ಎಲ್ಲ ಹೊರಗಡೆದ್ರಿ. ಹಿಡ್ಕಲ್ ಡ್ಯಾಮ್ ಉಳೆತ್ತಾರಲ್ಲ ನೀರ್ ಹೋದ ಟೈಮ್ ಬೇಸಿಗೆ ಟೈಮ್ದಾಗ್ರಿ ಅಲ್ಲಿಂದ ತೊಗೊಂಡ್ ಹಾಕ್ಯವ್ರಿ 300 ಟ್ರಿಪ್ ರೀ. ಮತ್ ಇಲ್ಲಿ ತೆಳಗಡೆ ಇಲ್ಲೂ ಕೊಣ್ಣೂರು ಏರಿಯಾದಾಗ ಅಲ್ಲೂ ನೀರ್ ಹೋಗ್ತಿದ್ರಿ ಬೇಸಿಗೆ ಹೊಳಿ ಒಳಗಿಂದ್ರಿ. ಅಲ್ಲಿದ್ ಹೊಳಿ ತೊಗೊಂಬಂದವ್ರಿ. ಎಲ್ಲ ಅಲ್ಲಿ ತಂದು ಒಂದ್ 200 ಟ್ರಿಪ್, ಒಂದ್ 500 ಟ್ರಿಪ್ ಮಾಡಿ ಹಾಕ್ಯವ್ರಿ. ಈಗ ನೀವು ತಾವು ಬೋರ್ ಹೊಡಕಸಿ ಎಲ್ಲ ಡ್ರಿಪ್ ಮುಖಾಂತರ? ಎಲ್ಲ ಡ್ರಿಪ್ ಮುಖಾಂತರ ಸರ್. ಒಟ್ಟ ಒಂದು ಇಲ್ಲಿ ಬ್ಯಾಗೆಟ್ ಇಲ್ಲ, ನೀರ್ ಒಟ್ಟ ಬಿಡುದಿಲ್ರಿ. ಎಲ್ಲಾ ಒಟ್ಟ ಡ್ರಿಪ್ ಮುಖಾಂತರ. ಬಣ್ಣಂತರ ಇವ್ರು ಯಾವ ತರ ಕೃಷಿ ಮಾಡ್ಕೊಂಡಿದಾರ, ಮತ್ತ ಇವರ ಹಿರಿ ಬೆಳೆತಿ ಅದ್ ಯಾವ ರೀತಿ ನೋಡ್ಕೊಂಡ್ರಿ? ಹಾ ಹೌದು. ಇದು ಬಂದು ಕಬ್ಬಿನ ತಳಿ ಬಂದ್ರಿ 13374 ರೀ. ಇದ 5 ಅಡಿಯ ಅಂತರ ಮೇಲೆ ಐತ್ರಿ ಕಬ್ಬಿನ ಸಾಲು. ಮತ್ತ ನಡುವ ಬ್ಯಾಡಿಗೆ ಮೆಣಸಿ ಹಚ್ಚವ್ರಿ. ಇದ ಸಲ ಫಸ್ಟ್ ಟೈಮ್ ಮನಿಗೆ ಕಾರ್ಗಾದಿ ನೋಡ್ಬೇಕಂತ ಹಚ್ಚವ್ರಿ. ಚೆನ್ನಾಗಿ ಬಂದೈತ್ರಿ ಸರ್. ಮೆಣಸಿ ಗಿಡನು ಚಲೋ ಚೆನ್ನಾಗಿ ಬಂದೈತ್ರಿ. ಒಂದ್ 4-5 ಕ್ವಿಂಟಲ್ ಕಾಯಿ ಹೊಂಡಬಹುದ್ರಿ. ಕಬ್ಬು ಚೆನ್ನಾಗೈತ್ರಿ. 1 ಎಕರೆ ಪಾಲಿ ಹೌಸ್ ಮಾಡ್ಯವ್ರಿ. ಅದನ್ನ 2 ರೀ. ಅದ್ ಬಂದು ಒಂದ್ ಕಲರ್ ಕ್ಯಾಪ್ಸಿಕಮ್ ಮಾಡ್ಯವ್ರಿ, ಒಂದ್ ಯೆಲ್ಲೋ ಒಂದ್ ರೆಡ್. ಅದು ಬಂದು ಅದು ಇಳುವರಿ ಚೆನ್ನಾಗಿ ಹೊಂಟೈತ್ರಿ. ಒಂದ್ 10-15 ಟನ್ ಹೊಂಟೈತಿ. ಮತ್ತ ಎಲ್ಲಾ ಹೊರಗಡೆ ಪುನಃ ಎಕ್ಸ್ಪೋರ್ಟ್ ಆಕೈತ್ರಿ. ಎಲ್ಲಾ ಪುನಃ ಬಾಂಬೆ, ಗೋವಾ ಎಲ್ಲಾ ಹೊರಗಡೆ ಹೋಗೈತ್ರಿ ಮಾಲ. ಒಂದು 10-15 ಲಕ್ಷ ರೂಪಾಯಿ ಒಂದ್ ಬೀಡಿಗೆ ಪ್ರಾಫಿಟ್ ಆಗ್ತೈತ್ರಿ. ಇದು ಬಂದು ಬೆಡ್ 5 ಫುಟ್ ರೀ. 5 ಫುಟ್ಗೆ ಒಂದ್ ಸಾಲ ಬೆಡ್ ಮಾಡ್ಯವ್ರಿ. ಬೆಡ್ ಬಂದು ಇದು ಹೀರಿ ಬೀಜ ಬಂದು VNR ಆರ್ತಿ ಅಂತ ಹೇಳ್ರಿ. VNR ಆರ್ತಿ ಈ ತರ ಎಲ್ಲಾ ಕಟ್ಟಿ ಈ ತರ ಮ್ಯಾಲೆಲ್ಲಾ ಆಡವಾಗಿ ಹಬ್ಸ್ತೇವ್ರಿ. ಇದನ್ನ ಪ್ರತಿ ವರ್ಷ ಮಾಡ್ತೇವ್ರಿ. ಒಂದ್ 7-10 ವರ್ಷ ಆತಾವ. ಬೇಸಿಗೆ ಟೈಮ್ ಮಾಡ್ತೇವ್ರಿ. ಮತ್ತ ಬಡ್ಡ್ಯಾಗ ಇಲ್ಲಿಂದ್ರ ಹಿಡ್ಕೊಂಡ ಇಲ್ಲಿ ತನಕ ಎಲ್ಲಿ ಟೊಂಕಿಗಳೆಲ್ಲ ಕಟ್ ಮಾಡ್ತೇವ್ರಿ. ಅದನ್ನೆಲ್ಲ ಕಟ್ ಮಾಡಿ ಇಲ್ಲಿ ಕಟ್ ಮಾಡೋದ್ರಿಂದ ರೋಗ ಕಂಟ್ರೋಲ್ ಬರ್ತೈತಿ. ರೋಗ ಕಂಟ್ರೋಲ್ ಮತ್ತ ಇಳುವರಿ ಗಾಳಿ ಆಡ್ತೈತಿ. ಇಳುವರಿ ಚೆನ್ನಾಗಿ ಬರ್ತೈತಿ. ಇದು 1 ಎಕರೆ ಪ್ರದೇಶ ಐತ್ರಿ. 1 ಎಕರೆ ಪ್ರದೇಶದಿಂದ ಡೈಲಿ 30-40 ಟ್ರೇ ಆರಾಮ್ ಕೊಯ್ತವ್ರಿ. ಡೈಲಿ 1 ಟ್ರೇ ಬಂದು 400-500 ರೂಪಾಯಿ ಮರ ಐತ್ರಿ ಸದ್ಯ. ಹಿಂಗ ದೀಡದಿಂದ ಒಂದ್ 2 ತಿಂಗಳ ಕಟಿಂಗ್ ನಡೀತಿದ್ರಿ.
ಈಗ ಈ ಪ್ಲಾಟ್ ಬಂದು ಒಂದ್ 1.5 ತಿಂಗಳ ಪ್ಲಾಟ್ ಆತ್ರಿ. ಈಗ ಕಟಿಂಗ್ ಸ್ಟಾರ್ಟ್ 1 ತಿಂಗಳ 10 ದಿವಸಕ್ಕೆ ಕಟಿಂಗ್ ಸ್ಟಾರ್ಟ್ ಆಗೈತ್ರಿ. ಈಗ ನಾವ್ ಕಟಿಂಗ್ ಮಾಡಕತ್ತ ಒಂದ್ 10 ದಿವಸ ಆತ್ರಿ. 10 ದಿವಸ ಆದ ನಂತರ ಇನ್ನೂ ಒಂದ್ 1.5 ತಿಂಗಳ ತನಕ ನಡಿಬಹುದ್ರಿ. 1.5 ತಿಂಗಳ ತನಕ ಇದಕ್ಕ ಗೊಬ್ಬರ ಬಂದ್ರಿ 05234 ಈ ಸ್ಟೇಜ್ ಕೊಡ್ತಾವ್ರಿ. ಸಣ್ಣಾಗಿದ್ದಾಗ 99 ಕೊಟ್ಟಿರ್ತಾವ. ಮತ್ತ ಈಗ ಇದಲ್ದ ನಾವ್ ಮನ್ಯಾಗ ಆಕಳದವ್ರಿ. ಆಕಳ ಗೋಮೂತ್ರ ಮತ್ ಕಡ್ಲಿ ಹಿಟ್ಟ ಇವನ್ನೆಲ್ಲ ರೆಡಿ ಮಾಡಿ ಆರ್ಗ್ಯಾನಿಕ್ ಮಾಡಿ ಅದನ್ನು ಡ್ರಿಪ್ ದಾಗ ಜಗಸ್ತೇವ್. ಮ್ಯಾಲೂ ಇಳುವರಿ ಬರ್ಲತ್ತೇಳಿ ಮ್ಯಾಲೂ ಸ್ಪ್ರೇ ಕೊಡ್ತಾವ್ರಿ. ಮತ್ತ ಅದರಿಂದ ಇಳುವರಿ ಚೆನ್ನಾಗೈತಿ. ನಮ್ಗೆ ಒಟ್ಟ ಒಂದು ಡೈಲಿ 30ರಿಂದ 40ರಿಂದ 50 ತಕ ಇಳುವರಿ ಹೊಂಟೈತ್ರಿ ಡೈಲಿ. ಇದು ರೋಗ ಬಂದು ಸ್ವಲ್ಪ ಎಲ್ಲಿಗಾರೆ ಲೀಕ್ ಮೈನರ್ ಬರತ್ರಿ. ಈ ತರ ಹಾವಿನ ರೋಗ ಬರತ್ರಿ. ಈ ತರ ಹಾವಿನ ರೋಗ ಬತ್ರ ಅದಕ್ಕ ಸ್ಪ್ರೇ ಕೊಡ್ಬೇಕು. 53 ಬರ್ತೈತಿ. ಮತ್ತ ಇದು ಸ್ವಲ್ಪ ಡೌನಿ ನಮ್ಮಲ್ಲಿ ಇಲ್ಲ. ಅದ ನಿಮ್ಗೆ ತೋರಿಸಿದ್ದೆ ಡೌನಿ ಇಲ್ಲ. ಡೌನಿ ಇರ್ತಿದ್ರ ಸ್ವಲ್ಪ ಹಳದಿ ಸ್ಪಾಟ್ ಆಗ್ತೈತಿ. ಆದ್ರ ಬಂದಿಲ್ಲ. ನಾವೆಲ್ಲ ಕ್ಲೀನ್ ಆಗಿ ಪ್ಲಾಟ್ ಹಿಡಿದವು, ಸ್ವಚ್ಛ ಹಿಡಿದವನ ಅದು ಬರೋದಿಲ್ಲ. ಮಳೆಗಾಲಗೊಂದ್ ಸ್ವಲ್ಪ ಜಾಸ್ತಿ ಬರೋದ್ರಿ. ಮಳೆಗಾಲದಿಂದ ಬರೋಕ್ಕಿಂತ ಮೊದಲ ಅದಕ್ಕ ಸಿಂಪರಣೆ ಮಾಡ್ತಾವ. ಅದರಿಂದ ದೂರ ಹೋಗ್ತೈತಿ. ಮತ್ತ ಇಳುವರಿ ಚೆನ್ನಾಗಿ ಬರ್ತೈತಿ. ಹೊಸದಾಗಿ ಹಿರಿ ಬೆಳೆ ಮಾಡೋರಿಗೆ ಒಂದ್ ಸೂಚನೆ ಅಂದ್ರೆ ಸಾಲಿಂದ ಸಾಲಿಗೆ 5 ಫುಟ್ ರೀ. ಗಿಡದಿಂದ ಗಿಡಕ್ಕೆ 3 ಫುಟ್ ರೀ. 2 ಬೀಜ ಹಾಕ್ಬೇಕ್ರಿ. ಕಂಪಲ್ಸರಿ ಮಲ್ಚಿಂಗ್ ಪೇಪರ್ ಡ್ರಿಪ್ ಮಾಡೋದ್ರಿಂದ ಬೆಳೆ ಚೆನ್ನಾಗಿ ಬರ್ತೈತಿ. ಮತ್ತ ಡ್ರಿಪ್ ಮಾಡೋದ್ರಿಂದ ಅಂತರ್ಜಲನು ನಮ್ದು ಹೊರಗಡೆ ವೇಸ್ಟ್ ಆಗಂಗಿಲ್ಲ. ನಮ್ ಭೂಮಿ ಒಳಗೆ ಇರ್ತೈತಿ. ನಮ್ ಬಾವಿಗೆ ನಮ್ ಬೋರ್ಗಿನ ಮತ್ ನೀರ್ ಬರ್ತೈತಿ. ಯಾರು ನೀರ್ ವೇಸ್ಟ್ ಮಾಡಬಾರ್ದು. ಸರ್ ಇವತ್ತೊಂದು ಕಲ್ ಭೂಮಿ ತಗೊಂಡ ಕಲ್ ತೆಗೆದು ಹೋಗೋದ್ರಿ. ಇವತ್ತು JCB ಕಲ್ ದೊಡ್ಡ ಕಲ್ ತೆಗದ. ಹೌದ್ರಿ. ಇವತ್ತೊಂದು ಒಳ್ಳೆ ಬೆಳೆ ಬೆಳೆಯತ್ರ ಇಲ್ಲಿ. ಬೆಳೆಯತ್ತವ್ರಿ. ಬಂಗಾರ ಅಂತ ಬೆಳೆ ಬೆಳೆಯತ್ರ ಇಲ್ಲಿ. ಸರ ಖುಷಿ ಹೆಂಗ ಅನ್ಸತ್ತಿ? ಸಂತೋಷ ಅನಿಸ್ತೈತ್ರಿ. ನಮ್ಗ ಹಿಂಗ ಟೈಪ್ ಆಗ್ತೈತಿ ನಮ್ಗ ನಂಬಿಕೆ ಇದಿಲ್ಲ. ಒಟ್ ಏನೋ ಒಂದ್ ಜಮೀನ್ ತಗೊಂಡ್ ಮಾಡ್ಬೇಕಂತ ಪ್ರಯತ್ನ ಮಾಡಿದ್ವು. ಬಹಳ ಕಷ್ಟಪಟ್ಟೇವ್ರಿ. ಅದರಿಂದನೇ ಈ ಸಲ ಈ ಪ್ರತಿಫಲ ನಮ್ಗ ಲಾಭ ಸಿಕ್ಕೈತಿ. ಮತ್ತ ಈ ಕಲ್ ತೆಗಿಯೋ ಈ ಜನ ಏನ್ರ ಅಂತಿರ್ತಾರ ಕಲ್ ತಗೊಂಡ್ರು ಏನ್ ಮಾಡ್ರ ಅಂದ್ರ ನಮ್ ಇಲ್ಲಿ ಕೂಡದಾಗ ಏನ್ ಮಾಡಾರ ಈ ಕಲ್ ಜಮೀನ್ ಏನ್ ಮಾಡಾರ ಅಂದ್ರ ನಮಗ. ಆದ್ರೂ ಇಲ್ಲ, ಜಮೀನ್ ಭೂಮಿ ತಾಯಿ ಯಾವತ್ತಿದ್ರು ನಮಗ ಕೆಡ್ಸಂಗಿಲ್ಲ. ಇರ್ಲಿ ಅಂತ ತಗೊಂಡು ಹಂಗ ಡೆವಲಪ್ ಮಾಡಿದ್ರಿ. ಹಂಗ ಕಲ್ಲು ಎಬ್ಬಿಸಿ ಭೂಮಿ ಮಾಡಿ ಇವತ್ ಈ ಟೈಮ್ ನಾವ್ ಬೆಳಿ ಬೆಳೆಯತ್ತೀವಿ. ಅವತ್ತಿನ ಕಾಲ ಭೂಮಿಗೆ ಇವತ್ತಿನ ಬೆಳಿಗ್ಗೆ ಏನ್ ಅನ್ಸತ್ತಿ ಸರ್? ನೀವನ್ ನೋಡ್ರಲ್ಲ ಹೆಂಗೈತ್ರಿ ಬೆಳೆ. ಎಲ್ಲಾ ಬರ್ತೀರಿ ಬಿಸಲಾಗ ನಮಗ ಇಲ್ಲಿ ಗಿಡ ಇದ್ದಿದ್ದಿಲ್ರಿ, ಏನಿಲ್ಲ. ಇಲ್ಲಿಂದ್ರ 1/2 ಕಿಲೋಮೀಟರ್ ಈ ಹೊಲಕ್ ಬಂದಾಗ 1/2 ಕಿಲೋಮೀಟರ್ ದೂರ ಹೋಗಿ ಈ ಕೆಲ್ಸ ಮಾಡಕ್ ಬಂದಾಗ ನೀರ್ ತಂದ್ ಕೊಡ್ತೇವ್ರಿ. ಆದ್ರೆ ಇವತ್ತ ದೇವ್ರ ದಯದಿಂದ ನಮ್ ಹೊಲ್ದಾಗ 2 ಬೋರ್ವೆಲ್ ಕೊಡ್ತೇವು. ನೀರ ಸಫಿಶಿಯಂಟ್ ನೀರ್ ಆಗೈತಿ. ಈ ಟೈಪ್ ಎಲ್ಲಾ ಈ ನಮೂನಿ ಎಲ್ಲಾ ಬೆಳ್ದೇವ್ರಿ. ಸಾಕಟ್ಟೆಲ್ಲ ಹೊರಗ್ ಬಿಸೈತಿ. ಇಲ್ಲಿ ಒಳಗ್ ನಿಮ್ ಒಳಗ್ AC ರೂಮ್ನಾಗ ಇದ್ದಂಗ ಐತ್ರಿಲ್ಲ. ಹೊರಗೆಲ್ಲಾ ಈ ನಮೂನಿ ಬಿಸಿಲೈತ್ರಿ. ಈ ಒಳಗ್ ಈ ನಮೂನಿ ಎಲ್ಲಾ AC ಇದ್ದಂಗ ಐತ್ರಿ. ಆ ಕಲ್ಲ ತೆಗಿಯುವಾಗ ಹೌನ್ ಸರ್ JCB ಏನೋ ಸುದಿಕೆ JCB ಹೇಳಿಲ್ಲ ಅಂತ ಇಲ್ರಿ. JCB ಎಳ್ದು ಕಲ್ಲು ಬ್ಲಾಸ್ಟಿಂಗ್ ಮಾಡಿ ವಿಷಯವ್ರಿ. ಬ್ಲಾಸ್ಟ್ ಮಾಡಿ ಹೊರಗ್ ತಗದ್ ಹೋಗದ್ರಿ. ಮತ್ತ JCB JCB ಎಬ್ಸೇವ್ರಿ. ಅದ ಒಂದ್ ಸ್ವಲ್ಪ ಸಣ್ಣ ಇದ್ದು ಟ್ರ್ಯಾಕ್ಟರ್ ಎಬ್ಸೇವು. ಎಲ್ಲಾ ಲೇಬರ್ ಹಚ್ಚಿ ಎಲ್ಲಾ ಹೊರಗಡೆ ಹೋಗದ. ಮತ್ತ ಈ ತರ ಎಲ್ಲಾ ಹೊರಗಿಂದ ಒಂದ್ 500 ಟ್ರಿಪ್ ಮಣ್ಣ್ ತಂದ್ ಹಾಕಿ ಈ ತರ ಟೈಪ್ ಎಲ್ಲಾ ಕೃಷಿ ಮಾಡ್ಯಾವ್ರಿ. ವರ್ಷಕ್ಕೆ ಬೈತೈತಿ ಇದು ವರ್ಷಕ್ರಿ. ಇದು 1 ಎಕರೆ ಬಂದ್ ಈಗ ಸದ್ಯ ಹೀರಿ ಪ್ಲಾಟ್ ಇರೋದ್ರಿ. ಇದು 1 ಎಕರೆ ಐತ್ರಿ. 1 ಎಕರೆ ಬಂದ ಇದ್ರ ಲಾಭ ಒಟ್ಟ ಒಂದ್ 5 ಲಕ್ಷ ರೂಪಾಯಿ ಆಗ್ತೈತ್ರಿ. 1 ಲಕ್ಷ ರೂಪಾಯಿ ಖರ್ಚು ಬರ್ತೈತ್ರಿ. ಇದು 4 ತಿಂಗಳು ಬೆಳೆ ರೀ. ಒಟ್ಟ ಬೆಳಿತೇವ್ರಿ. ಇದು ಮಲ್ಚಿಂಗ್ ಪೇಪರ್ ದಾಗ್ರಿ. ಇದು ಈ ಕ್ರಾಪ್ ಬಂದ್ ಅಂತಾರ್ರಿ. ಆ ಟೈಮ್ಗ ಆ ಕ್ಲೈಮೇಟ್ ಯಾವ್ದು ಸೂಕ್ತ ಬೆಳೆ ಆಗಿನ ಟೈಮ್ ಟೊಮೆಟೊ ಮಾಡ್ಬೇಕು, ಇನ್ ಕೊಬೀಜ್ ಮಾಡ್ಬೇಕು, ಫ್ಲವರ್ ಮಾಡ್ಬೇಕು. ರೇಟ್ ಹೆಂಗ್ ಇರ್ತೈತಿ, ಆ ಟೈಮ್ದಾಗ ಯಾವ ಪೊಸಿಷನ್ ರೇಟ್ ಇರ್ತೈತಿ, ಯಾವ್ದು ಕಡಿಮೆ ಇರ್ತೈತಿ, ಯಾವ್ದು ಹೆಚ್ಚಿರ್ತೈತಿ, ಆ ಅಂದಾಜ್ ಮೇಲೆ ಮಾಡ್ಕೊಂಡು ಇದು 1ರಾಗ 3 ಬೆಳೆ ತೆಗಿತಾರ. ಈ ಮಲ್ಚಿಂಗ್ ಪೇಪರ್ ಒಮ್ಮೆ ಬೆಳೆ ಹಾಕಿದ ಪೇಪರ್ 3 ಬೆಳೆ ತೆಗಿತಾರ. ಈ ಹೊಸದಾಗಿ ಈಗ ಕೃಷಿ ಮಾಡ್ತಿರ್ತಾರೆ ಕಲ್ ಭೂಮಿ ಅಂತ ಅಷ್ಟ ಬಿಟ್ಟಿರ್ತಾರ. ಅವ್ರಿಗೊಂದ್ ಏನೋ ಸಜೆಷನ್ ಕೊಡ್ತಾರೇನ್ರಿ? ಏನಿಲ್ರಿ, ಕಲ್ ಭೂಮಿ ಇಂತ ಗುಡ್ಡ ಐತಿ ಅಂತೇಳಿ ಯಾರ ಇದನ್ ಮಾಡಕ್ ಹೋಗೋದಿಲ್ರಿ. ಒಟ್ಟ ಸಾಧ್ಯ ಆದಟ ಅವ್ರ ಕೈಲಿ ಎಷ್ಟ್ ಸಾಧ್ಯ ಒಂದು 20 ಗುಂಟೆ ಆಗ್ಲಿ ಎಕರೆ ಆಗ್ಲಿ ಸ್ವಲ್ಪ ಎಬ್ಸ್ಕೋತ ಈ ತರ ನಮ್ಮಂಗ ಮಣ್ಣ ಹಾಕಿ ಬೋರ್ ಹೊಡೆದು ಎಲ್ಲಾ ಕೃಷಿ ಮಾಡ್ರ ಒಳ್ಳೇದಾಗ್ತೈತ್ರಿ. ಇಷ್ಟ ತನಕ ಒಂದು ಒಳ್ಳೆ ಮಾಹಿತಿ ಕೊಟ್ರಿ. ಹ್ಞೂ ಸರ್, ಧನ್ಯವಾದ. ನಮಸ್ಕಾರ ಸರ್, ಧನ್ಯವಾದ.